ಜೈ ಶ್ರೀಮನ್ನಾರಾಯಣ. ಶ್ರೀ ಗುರುಭ್ಯೋ ನಮಃ. ನಿರ್ಜಲ ಏಕಾದಶಿಯ ಮಹತ್ವ ಮತ್ತು ಆಚರಣೆ. ಜೂನ್ 25 ಗುರುವಾರ ಅತ್ಯಂತ ಶ್ರೇಷ್ಠ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷದ ಏಕಾದಶಿಯನ್ನು ಆಚರಿಸಲಾಗುತ್ತಿದ್ದು, ಈ ಏಕಾದಶಿಗೆ ನಿರ್ಜಲ ಏಕಾದಶಿ ಎಂದು ಕರೆಯುತ್ತಾರೆ. ವಿಷ್ಣುವಿನ ಆರಾಧನೆಗೆ ಪ್ರಶಸ್ತವಾದ ದಿನವೆಂದರೆ ಗುರುವಾರ. ಈ ದಿನವೇ ನಿರ್ಜಲ ಏಕಾದಶಿ ಬಂದಿದ್ದು ಬಹಳ ವಿಶೇಷ ಹಾಗೂ ಈ ಏಕಾದಶಿಗೆ ಇನ್ನಷ್ಟು ಶಕ್ತಿ ಹಾಗೂ ಮಹತ್ವ ಹೆಚ್ಚಾಗುತ್ತದೆ. ಏಕಾದಶಿಯ ದಿನ ವಿಷ್ಣು ಸಮೇತ ಲಕ್ಷ್ಮಿಯನ್ನು ಆರಾಧಿಸಿದರೆ ಬಹಳ ಶ್ರೇಷ್ಠ. ಅದರಲ್ಲೂ ಲಕ್ಷ್ಮೀನಾರಾಯಣರ ಆರಾಧನೆ ಮಾಡಲು ಗುರುವಾರ ಅತ್ಯಂತ ಶ್ರೇಷ್ಠ ದಿನ. ಈ ದಿನ ವಿಷ್ಣು ಸಮೇತ ಲಕ್ಷ್ಮಿಯನ್ನು ಆರಾಧಿಸಿದರೆ ಖಂಡಿತ ದುಪ್ಪಟ್ಟು ಫಲಗಳು ಪ್ರಾಪ್ತಿಯಾಗುತ್ತದೆ. ತಿಥಿ ಮತ್ತು ವ್ರತದ ಸಮಯ. ಏಕಾದಶಿ ತಿಥಿ ಸಮಯ ಜೂನ್ 24ರ ಸಂಜೆ 6:12ಕ್ಕೆ ಪ್ರಾರಂಭವಾಗಿ ಜೂನ್ 25ರ ರಾತ್ರಿ 8:09ಕ್ಕೆ ಮುಕ್ತಾಯವಾಗುತ್ತದೆ. ಪಾರಣ ಸಮಯ ದ್ವಾದಶಿ ದಿನ ಬೆಳಗ್ಗೆ ಸೂರ್ಯೋದಯದ ನಂತರ ಉಪವಾಸ ಮುಕ್ತಾಯ ಮಾಡಬಹುದು. ವ್ರತದ ನಿಯಮಗಳು. ಈ ಏಕಾದಶಿ ಮಾಡುವವರು ದಶಮಿ ದಿನ ರಾತ್ರಿಯಿಂದಲೇ ಉಪವಾಸ ಮಾಡಬೇಕು. ಏಕಾದಶಿ ದಿನ ಪೂರ್ತಿ ಉಪವಾಸ ಮಾಡಿ ದ್ವಾದಶಿ ದಿನ ಬೆಳಿಗ್ಗೆ ಸೂರ್ಯೋದಯದ ನಂತರ ಸ್ನಾನ ಮಾಡಬೇಕು. ನಿಮ್ಮ ಕೈನಲ್ಲಿ ಆಗುವಂತಹ ವಸ್ತುಗಳನ್ನು ದಾನಕ್ಕೆ ಎತ್ತಿಟ್ಟು ದೇವರಿಗೆ ಪೂಜೆ ಮಾಡಿ ತುಳಸಿ ತೀರ್ಥವನ್ನು ಸೇವಿಸಿ ಏಕಾದಶಿ ಉಪವಾಸ ಮುಕ್ತಾಯ ಮಾಡಬೇಕು. ಹೆಸರೇ ಹೇಳುವಂತೆ ನಿರ್ಜಲ ಅಂದರೆ ಒಂದು ತೊಟ್ಟು ನೀರನ್ನು ಸೇವಿಸದೆ ಏಕಾದಶಿ ಮಾಡಿದರೆ ಶ್ರೇಷ್ಠ. ಒಂದು ವೇಳೆ ಸಾಧ್ಯವಿಲ್ಲ ಎಂದಾದರೆ ಹಾಲು, ಹಣ್ಣು, ಸಾತ್ವಿಕ ಆಹಾರ ಸೇವನೆ ಮಾಡಬಹುದು. ವಿಶೇಷತೆ: ವೈಕುಂಠ ಏಕಾದಶಿಗೆ ಇರುವಷ್ಟೇ ಶಕ್ತಿ ಈ ನಿರ್ಜಲ ಏಕಾದಶಿಗೂ ಇದೆ. ವರ್ಷಕ್ಕೆ 24 ಏಕಾದಶಿಗಳು ಇರುತ್ತವೆ. ಪ್ರತಿಯೊಂದು ಏಕಾದಶಿಗೂ ತನ್ನದೇ ಆದ ವಿಶಿಷ್ಟತೆ ಇರುತ್ತದೆ. ಆದರೆ ನಿರ್ಜಲ ಏಕಾದಶಿಯ ವಿಶೇಷತೆ ಏನೆಂದರೆ, ಈ ಒಂದೇ ಒಂದು ದಿನ ಶ್ರೀ ವಿಷ್ಣುವನ್ನು ಲಕ್ಷ್ಮೀ ಸಮೇತ ಯಾರು ಒಂದು ಹನಿ ನೀರು ಸೇವಿಸದೆ ಉಪವಾಸವಿದ್ದು ಪೂಜೆ ಮಾಡುತ್ತಾರೋ ಅವರಿಗೆ ವರ್ಷದ 24 ಏಕಾದಶಿ ವ್ರತ ಮಾಡಿದಷ್ಟು ಫಲ ಹಾಗೂ 1000 ಯಜ್ಞಗಳ ಫಲ ದೊರೆಯುತ್ತದೆ. ಪ್ರತಿಯೊಂದು ಕೆಲಸದಲ್ಲೂ ಅಭಿವೃದ್ಧಿ, ದೀರ್ಘಾಯುಷ್ಯು ಮತ್ತು ಮೋಕ್ಷದ ಹಾದಿ ಸುಗಮವಾಗುತ್ತದೆ. ಭೀಮಸೇನ ಏಕಾದಶಿಯ ಹಿನ್ನೆಲೆ. ದಂತಕತೆ. ದಂತಕತೆಯ ಪ್ರಕಾರ ಮಹರ್ಷಿ ವೇದವ್ಯಾಸರು ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಎಂಬ 4 ಪುರುಷಾರ್ಥಗಳನ್ನು ನೀಡಲು ಪಾಂಡವರಲ್ಲಿ ಏಕಾದಶಿ ಉಪವಾಸವನ್ನು ಆಚರಿಸುವಂತೆ ಹೇಳಿದರಂತೆ. ಆದರೆ ಮಹಾಬಲಿ ಭೀಮನು ಮಹರ್ಷಿಗಳನ್ನು ಕುರಿತು, ನೀವು ಏಕಾದಶಿ ದಿನ ಸಂಪೂರ್ಣ ಉಪವಾಸವನ್ನು ಆಚರಿಸಬೇಕೆಂದು ಹೇಳುತ್ತಿದ್ದೀರಿ, ಆದರೆ ನನ್ನ ಬಳಿ ಒಂದು ಹೊತ್ತು ಕೂಡ ಉಪವಾಸ ವ್ರತವನ್ನು ಮಾಡಲು ಸಾಧ್ಯವಿಲ್ಲ. ಹಾಗಾದರೆ ನನಗೆ ಏಕಾದಶಿಯ ವ್ರತದ ಫಲ ಸಿಗುವುದಿಲ್ಲವೇ ಎಂದು ಪ್ರಶ್ನಿಸುತ್ತಾನೆ. ಮಹರ್ಷಿಗಳು ಭೀಮನ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಸೂಚಿಸುತ್ತಾ, ನಿನಗೆ ಎಲ್ಲ ಏಕಾದಶಿ ವ್ರತವನ್ನು ಆಚರಿಸಲು ಸಾಧ್ಯವಾಗದಿದ್ದರೆ ನೀನು ಜ್ಯೇಷ್ಠ ಮಾಸದಲ್ಲಿ ಬರುವ ನಿರ್ಜಲ ಏಕಾದಶಿ ವ್ರತವೊಂದನ್ನು ಉಪವಾಸದ ಸಮೇತ ಒಂದು ತೊಟ್ಟು ನೀರನ್ನು ಕುಡಿಯದೆ ಮಾಡಿದರೆ ಸಾಕು. ಎಲ್ಲ ಏಕಾದಶಿ ವ್ರತದ ಪ್ರತಿಯೊಂದು ಶುಭ ಫಲವನ್ನು ಪಡೆದುಕೊಳ್ಳಬಹುದು. ಇದರಿಂದ ಸುಖ, ಸಂತೋಷ, ಯಶಸ್ಸು ಮತ್ತು ಮೋಕ್ಷವನ್ನು ಪಡೆಯುತ್ತೀರಿ ಎಂದು ಹೇಳುತ್ತಾರೆ. ಮಹರ್ಷಿಗಳ ಸಲಹೆಯ ಮೇರೆಗೆ ಭೀಮನು ಈ ವ್ರತವನ್ನು ಆಚರಿಸುತ್ತಾನೆ. ಆದ್ದರಿಂದ ಈ ಏಕಾದಶಿಯನ್ನು ಪಾಂಡವ ಏಕಾದಶಿ ಅಥವಾ ಭೀಮಸೇನ ಏಕಾದಶಿ ಎಂದು ಕರೆಯುತ್ತಾರೆ. ಪರಿಹಾರಗಳು ಮತ್ತು ಪೂಜಾ ವಿಧಾನಗಳು. ಸಂತಾನ ಪ್ರಾಪ್ತಿಗಾಗಿ ಈ ದಿನ ದಂಪತಿಗಳಿಬ್ಬರು ಏಕಾದಶಿಯ ವ್ರತವನ್ನು ಆಚರಿಸಿ ಅಶ್ವತ್ಥ ಮರದ ಬೇರಿಗೆ ಹಾಲನ್ನು ಅರ್ಪಿಸಿ ಯಾವುದಾದರೂ ಸಿಹಿಯನ್ನು ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಿ ಪ್ರದಕ್ಷಿಣೆ ಹಾಕಬೇಕು. ಸ್ನಾನ ಮತ್ತು ಉಡುಗೆ. ಗುರುವಾರದ ದಿನ ಸ್ನಾನದ ನೀರಿಗೆ ಗಂಗಾಜಲವನ್ನು ಬೆರೆಸಿ ಸ್ನಾನ ಮಾಡಿ ಹಳದಿ ಬಟ್ಟೆಯನ್ನು ಧರಿಸಿದರೆ ಶ್ರೇಷ್ಠ. ಮನೆಯ ಮುಖ್ಯ ದ್ವಾರದ ಹೊಸ್ತಿಲಿಗೆ ಅರಿಶಿಣವನ್ನು ಹಚ್ಚಿ
ರಂಗೋಲಿ ಹಾಕಬೇಕು. ಅಕ್ಕಿ ಹಿಟ್ಟಿನ ದೀಪಾರಾಧನೆ. ಅಕ್ಕಿ ಹಿಟ್ಟು, ಹಾಲು ಮತ್ತು ಅರಿಶಿಣದಿಂದ ಒಂದು ದೀಪವನ್ನು ತಯಾರಿಸಿ ಅದಕ್ಕೆ ತುಪ್ಪ ಅಥವಾ ಎಣ್ಣೆಯನ್ನು ಸೇರಿಸಿ ಒಟ್ಟು 5 ಬತ್ತಿಗಳನ್ನು 10 ಬತ್ತಿಗಳಲ್ಲಿ 2ರಂತೆ ಬಿಡಿ ಬಿಡಿಯಾಗಿ ಜೋಡಿಸಿ ದೀಪ ಬೆಳಗಬೇಕು. ತುಳಸಿ ಪೂಜೆ. ಏಕಾದಶಿಯಂದು ತುಳಸಿ ಗಿಡವನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಬೇಕು. ಆದರೆ ದ್ವಾದಶಿಯಂದು ಅಥವಾ ಅಜ್ಞಾನದಿಂದ ತುಳಸಿಯನ್ನು ಕೀಳಬಾರದು. ಅದಕ್ಕೆ ಬ್ರಹ್ಮಹತ್ಯೆಯ ಸಮಾನ ಪಾಪವಿದೆ. ಈ ದಿನ ತುಳಸಿಗೆ ದೀಪವನ್ನು ಬೆಳಗಿ 5 ಪ್ರದಕ್ಷಿಣೆ ಹಾಕಬೇಕು. ಮಂತ್ರಪಠಣೆ. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 21 ಬಾರಿ ಅಥವಾ 108 ಬಾರಿ ಪಠಿಸಿ ಹಾಲು ಉಕ್ಕಿಸುವುದು. ಈ ದಿನ ಮನೆಯಲ್ಲಿ ಹಾಲು ಉಕ್ಕಿಸಿದರೆ ಶುಭವಂತೆ. ಹಾಲು ಉಕ್ಕಿಸಿದ ಮನೆಯಲ್ಲಿ ಲಕ್ಷ್ಮೀದೇವಿ ಪ್ರವೇಶಿಸುತ್ತಾಳೆ. ಹಣಕಾಸಿನ ಸಮಸ್ಯೆಗೆ ಏಲಕ್ಕಿ ಪರಿಹಾರ. ಲಕ್ಷ್ಮೀದೇವಿಯನ್ನು ಪ್ರಾರ್ಥಿಸಿ ಪೂಜೆ ಮಾಡುವಾಗ ದೇವರ ಮನೆಯಲ್ಲಿ 5 ಏಲಕ್ಕಿಯನ್ನಿಟ್ಟು ಪೂಜೆ ಮಾಡಿ. ನಂತರ ಆ ಏಲಕ್ಕಿಯನ್ನು ನಿಮ್ಮ ಪರ್ಸ್ ಅಥವಾ ಹಣ ಇಡುವ ಜಾಗ ಬೀರುದಲ್ಲಿ ಇಟ್ಟರೆ ಸಂಪತ್ತು ಹೆಚ್ಚಾಗುತ್ತದೆ. ಸಾಲದ ಸಮಸ್ಯೆಗೆ ಅರಳಿ ಮರದ ಕೆಳಗೆ ತುಪ್ಪದ ದೀಪ ಹಚ್ಚಿ ಪ್ರಾರ್ಥಿಸಿದರೆ ಸಾಲದ ಸಮಸ್ಯೆಗಳು ಪರಿಹಾರವಾಗುತ್ತವೆ. ದಾಂಪತ್ಯ ಕಲಹ ನಿವಾರಣೆಗೆ ಈ ದಿನ ನೆಲ್ಲಿ ಮರಕ್ಕೆ 7 ಬಾರಿ ಪ್ರದಕ್ಷಿಣೆ ಹಾಕಬೇಕು. ದಾನದ ಮಹತ್ವ. ಆಹಾರ, ಬಟ್ಟೆ, ಗೋಧಿ, ಬೆಲ್ಲ, ನೀರು, ತುಂಬಿದ ಮಡಿಕೆ, ಮಜ್ಜಿಗೆ, ಕಲ್ಲಂಗಡಿ ಹಣ್ಣುಗಳನ್ನು ದಾನ ಮಾಡಿದರೆ ಒಳ್ಳೆಯದು. ಈ ದಿನ ಜಲದಾನ ಮಾಡಿದರೆ ಹಣ ಮತ್ತು ಮದುವೆಗೆ ಸಂಬಂಧಿಸಿದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು. ಸಮಸ್ತ ಲೋಕ ಸುಖಿನೋ ಭವಂತು. ಮತ್ತೆ ಮುಂದಿನ ವಿಡಿಯೋ ಅಲ್ಲಿ ಭೇಟಿಯಾಗೋಣ.